ವಿಷ್ಣುವರ್ಧನ್ ರವರು ಮೃದು ಸ್ವಭಾವದ ವ್ಯಕ್ತಿತ್ವ, ಯಾರಿಗೂ ಅನ್ಯಾಯ ಮಾಡ್ಲಿಲ್ಲ, ದ್ರೋಹ ಮಾಡ್ಲಿಲ್ಲ. ಚಿತ್ರರಂಗದಲ್ಲಿ 35 ವರ್ಷ ಆಯ್ತು, ನೋವು ತಿನ್ಕೊಂಡೇ ಬಂದ್ರು. ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ಅವ್ರಿದ್ದಾಗ ಇವತ್ತು ಅಭಿಮಾನಿಗಳು 13 ವರ್ಷ ಆದ್ರೂ ನೋವು ತಿನ್ಕೊಂಡು ನಾವಿದ್ದೀವಿ. ಕೊಟ್ಟ ಮಾತು ನಡೆಸಲಿಲ್ಲ, ನಿನ್ನ ನಂಬಿಕೆ ಉಳಿಸಲಿಲ್ಲ. ಯಾರ್ ದುಡ್ಡು? ಯಾರಪ್ಪನ ದುಡ್ಡು? ಜನಗಳ ದುಡ್ಡ್ರಿ, ಜನಗಳ ದುಡ್ಡು. ಯಾರು ಇದು? ಸಾರ್ವಜನಿಕ ಆಸ್ತಿ. ವಿಷ್ಣುವರ್ಧನ್ ರವರು ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ನನ್ನ ಒಂಟಿಯಾಗಿ ಬಿಟ್ಟು ಎಲ್ರಿಗೂ ಸಹಕಾರ ಕೊಟ್ಟು ಚಿತ್ರರಂಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಏನ್ ಮಾಡಿದಾರ? ಏನ್ ಅನ್ಯಾಯ ಮಾಡಿದಾರೆ ವಿಷ್ಣುವರ್ಧನ್ ಅಭಿಮಾನಿಗಳು? ಒಂದು ಒಳ್ಳೆ ಪುಣ್ಯ ಭೂಮಿಯಲ್ಲಿ ನಾನು ಇವತ್ತು ನಿಂತಿದ್ದೀನಿ. ಆಕ್ಚುಲ್ ಆಗಿ ಇವತ್ತು ಈ ವಿಷಯವನ್ನ ಇವತ್ತು ಏನು ಈ ಪುಣ್ಯ ಭೂಮಿ ಏನಿದೆ, ಅಂತ್ಯ ಸಂಸ್ಕಾರ ಆಗಿದ್ದಾಗ ಅಭಿಮಾನ ಸ್ಟುಡಿಯೋ ಮಾಲೀಕರು 10 ಗುಂಟೆ ಬರೆದು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಮುಖಾಂತರ. 2017ರಲ್ಲಿ 2018ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿರ್ತಾರೆ. ಅವರು 10 ಗುಂಟೆ ಜಾಗದ ಬಗ್ಗೆ ಸರ್ವೆ ಮಾಡಿರೋ ದಾಖಲೆ ಬಿಡುಗಡೆ ಮಾಡಿರ್ತಾರೆ. ಹೊರಗೆಲ್ಲ ಹಾಕಿದಾರೆ 10 ಗುಂಟೆ ಅಂತ. ಅದು ಏನು 4 ವರ್ಷದಿಂದ ಇದೆ ನೋಡಿ. ಸುಮ್ನೆ ನಾವೇನ್ ಸುಮ್ನೆ ಹಾಕ್ತಿವ ಬೋರ್ಡ್ಗಳು? ನೀವು ತೆಗೀರಿ. ಸುಮ್ನೆ ಹಾಕ್ತಿವ? ಅಭಿಮಾನಿ ಬಾಲಣ್ಣನವರ ಕುಟುಂಬ 11 ಗುಂಟೆ ಜಿಲ್ಲಾಧಿಕಾರಿ ಮುಖಾಂತರ ವೇಷ ಸಂಘಟನೆ ಸಂಧಾನದ ಮುಖಾಂತರ 10 ಗುಂಟೆ ಕೊಟ್ಟಿದೀವಿ ಅಂತ ಹಾಕಿದೀವಲ್ಲ ಬೋರ್ಡ್ ಇಲ್ಲಿ. ಸುಮ್ನೆ ಹಾಕಕ್ಕಾಗತ್ತ ಬೋರ್ಡು? ಜಾಗ ಯಾರ್ದಿದ್ದು? ಅಭಿಮಾನ ಸ್ಟುಡಿಯೋದವ್ರದು. ಸನ್ಮಾನ್ಯ ಬಾಲಣ್ಣ ಸಂಸ್ಥಾಪಕ, ಮೇರು ನಟ, ದೊಡ್ಡ ನಟ, ಮೇರು ನಟ. ಅವ್ರ ಜಾಗದಲ್ಲಿ ನಮ್ಗೆ 10 ಗುಂಟೆ ಜಾಗ ಕೊಟ್ಟಿದ್ದಾರೆ ಪೂಜೆ ಮಾಡ್ಕೊಂಡು ಹೋಗೋಕೆ. ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀವಿ. ಆದ್ರೆ ಸರ್ಕಾರ, ಬಂದ ಸರ್ಕಾರಗಳು ಅವ್ರನ್ನ ಒಂದು ಸಭೆ ಕರೆದು ಅವ್ರಿಗೆ ದೊಡ್ಡ ಮೇರು ನಟ, ಹೆಸರಾಂತ ನಟ, 1965ರಲ್ಲಿ ಅಂತ ಧೀಮಂತ ವ್ಯಕ್ತಿ ಈ ಸ್ಟುಡಿಯೋ ಕಟ್ಟಿ ಒಂದು ಸ್ಟುಡಿಯೋನ ನಿರ್ಮಾಣ ಮಾಡಿದ್ರು. ಕರ್ನಾಟಕದಲ್ಲಿ ಏಕೈಕ ಮೊದಲ ವ್ಯಕ್ತಿ ಅವರು, ಸನ್ಮಾನ್ಯ ಬಾಲಣ್ಣನವರು. ಇವತ್ತು ಅವ್ರ ಜಾಗದಲ್ಲಿ ನಮ್ಮ ಅಪ್ಪಾಜಿ ಸಮಾಜ ತಂದು ಹಾಕಿದ್ದಾರೆ. ಆದ್ರೂ ನಮ್ಗೇನು ಅಭಿಮಾನ ಸ್ಟುಡಿಯೋ ಸಂಸ್ಥಾಪಕರು, ಮಾಲೀಕರಾಗಿ ನಮ್ಗೇನು ಅನ್ಯಾಯ ಮಾಡಿಲ್ಲ. 10 ಗುಂಟೆ ದಾನವಾಗಿ ಕೊಟ್ಟಿದ್ದಾರೆ. ಅದನ್ನ ಸರ್ಕಾರ ಕುಂಡಿಸ್ಬಿಟ್ಟು ಅದನ್ನ ಸಮಸ್ಯೆ ಬಗೆಹರಿಸಬೇಕಷ್ಟೇ. ಪ್ರಕರಣ ಹೈಕೋರ್ಟ್ ದಿಂದ ಅವ್ರು ಹಾಕಿರೋ 2 ಕೇಸ್ಗಳನ್ನ ವಾಪಸ್ ತಗೊಂಡ್ರೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ನಾನು ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಎಸ್ ಇದು ರಾಜೇಗೌಡರ ಮಾತು. ಬಹಳಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ.